ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಯಾರು ಹೇಳಿದ್ರು ನಾವು ಕೇಳಲ್ಲ. ಜೂನ್ ಅಲ್ಲಿ ಇದು ಡ್ಯಾಮ್ ತುಂಬಿದೆ. ಆದ್ರೆ ಕರ್ನಾಟಕಕ್ಕೆ ಕೊಟ್ಟಿರೋ 284 TMC ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್? ಅವರು ತಮಿಳುನಾಡಲ್ಲಿ ಸರ್ವೆ ಪ್ರಕಾರ 14% ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ. ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದ್ರ ಪ್ರಕಾರ 2018ರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಮಾಡಿರೋ ಪ್ರಕಾರ 177.25 TMC ನೀರು ಈ ವರ್ಷದಲ್ಲಿ 177.25 ಇದು ಸುಪ್ರೀಂ ಕೋರ್ಟ್ ನಾವು ಈ ಸಾರಿ 1 ವರ್ಷ ಬಿಟ್ರೆ 23-24 ಬಿಟ್ರೆ ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿದ್ದೀವಿ, 305 TMC. ಈ ವರ್ಷನೂ ಕೂಡ ಜಾಸ್ತಿ. ಈ ತಿಂಗಳಲ್ಲಿ 9 TMC ನೀರು ಬಿಡಬೇಕು. ಆದ್ರೆ ನಾವು ಸುಮಾರು 20 TMC ಅಷ್ಟು ನೀರು 21-22 TMC ನೀರು ಇವತ್ತು ಸೇರಿಸ್ಕೊಂಡು 22 TMC ನೀರು ಬಿಟ್ಟಿದೆ. 9 TMC ಜೂನ್ನಲ್ಲಿ ಬಿಡಬೇಕು. ಪ್ರತಿ ತಿಂಗಳು ವಯಸ್ಸು ಅಂತ ಚೆಕ್ ಮಾಡಿದ್ದಾರೆ. ಬಟ್ ಏನಾಗುತ್ತೆ, ಕಡಿಮೆ ಕೊಟ್ಟಿರೋದು 1 ವರ್ಷನೋ 2 ವರ್ಷನೋ ಅಷ್ಟೇ. ಆದ್ರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು. ಅದಕ್ಕೋಸ್ಕರನೇ ತಮಿಳುನಾಡಿಗೆ ಜಾಸ್ತಿ ನೀರು ಹೋಗ್ತದೆ. ಈಗ ನಾವು 177.25 TMC ನೀರು ಕೊಡೋಕ್ಕೆ ನಮ್ದೇನು ತಕರಾರು. ಸುಪ್ರೀಂ ಕೋರ್ಟ್ ಹೇಳಿದೆ, ಟ್ರಿಬ್ಯುನಲ್ ಹೇಳಿದೆ, ಕೊಡ್ತೀವಿ. ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ, ಹೆಚ್ಚಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ಏನಾದ್ರು ನಮ್ಮ ರಿಸರ್ವಾಯರ್ ಏನದು ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದಕ್ಕೆ ನಾವು ಮಾಡ್ತಾ ಇರೋದು. ಅವ್ರಿಗೆ 177.25 ಕೊಡ್ತೀವಿ, ದೇ ಆರ್ ಎಂಟೈಟಲ್ಡ್. ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು, ಸಂಕಷ್ಟನ ಹಂಚ್ಕೋಬೇಕು. ಅಲ್ಲ ಸರ್, ನಮಗಿರೋ ಶೇರ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತ ಇದ್ರೆ ಸರ್, ಕರ್ನಾಟಕ ಯೂಸ್ ಮಾಡ್ಕೊಂತ ಇದೆಯಾ? ಪೂರಾ ಉಪಯೋಗಿಸ್ಕೊತಾ ಇದೀವಿ, ಸಾಲದಿಲ್ಲ ಅದು ಸರ್. ಇಲ್ಲ ಸರ್, ಇದು ಇವಾಗ ವರ್ಣಾ ಕ್ಷೇತ್ರ, ಇವು ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ. ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ, ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರ್ನ? ಬೇರೆ ಏರಿಯಾ ಕೊಡ್ತಾ ಇದೀವಿ, ಅದಕ್ಕೂ ಸಂಬಂಧ ಇಲ್ಲ, ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಈಗ 170 ನಮ್ಗೆ ಎಷ್ಟು ನೀರು ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಬೇಕಾಗುತ್ತೆ. ಮೇಕೆದಾಟು ಕೇಂದ್ರ ಸರ್ಕಾರದವರು ಅದನ್ನ ಅನುಮತಿ ಕೊಡಬೇಕು. ಇಲ್ಲಿ ಟ್ರಿಬ್ಯುನಲ್ ಇದಾಗಿದೆಯಲ್ಲ, KRS ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ, ಅವರು ಒಪ್ಪಿಗೆ ಕೊಡಬೇಕು. ಅಲ್ಲ, ಇನ್ನು ಎಷ್ಟು ವರ್ಷ ಸರ್ ಇದು? ನಾವು ಈಗಾಗಲೇ ಮೇಕೆದಾಟು ಆಫೀಸ್ನ ಓಪನ್ ಮಾಡಿದ್ವಿ. ಆಗಲೇ ನಮ್ಮ ಕನಕಪುರದಲ್ಲಿ ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ವಿಸಿಷನ್ ವಿಚಾರ ಎಲ್ಲೆಲ್ಲಿ ಹೋಗ್ಬೇಕು, ಫಾರೆಸ್ಟ್ಗೆ ಆಲ್ಟರ್ನೇಟಿವ್ ಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕು ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ವಿ. ಒನ್ಸ್ ವಿ ಆರ್ ಅಲ್ಲಿ ಕೋರ್ಟ್ ಅಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು. ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಅಲ್ಲ ಸರ್, ಎವ್ರಿ ಇಯರ್ ಯು ಆರ್ ಗಿವಿಂಗ್ 100 TMC ಮೋರ್. ಹೌ ಲಾಂಗ್ ಯು ಶುಡ್ ವೇಟ್? ಯಾಕಂತಂದ್ರೆ ಇದು ಅನ್ನೆಸೆಸರಿ ವೇಸ್ಟ್. 14% ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ, ಬಟ್ ಕರ್ನಾಟಕ ಆಗಿಲ್ಲ. ಅದು ನಾವು ಮಾಡಿದ್ವಿ 6% ನಾವು ಮಾಡಿದ್ವಿ. ಈಗ ಮಂಡ್ಯದಲ್ಲಿ ಈಗ ಹೆಚ್ಚು ಕಮ್ಮಿ 1,000 ಕೋಟಿ ರೂಪಾಯಿ ಬರೀ ಮಂಡ್ಯಕ್ಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅನೌನ್ಸ್ಮೆಂಟು, ನೀರು ವೇಸ್ಟ್ ಆಗೋದನ್ನ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಇಂಥವೆಲ್ಲ ಕೂಡ ಬರೀ ಮಂಡ್ಯಕ್ಕೇನೆ. ಬಟ್ ಇದು ಕಬಿನಿ ಏರಿಯಾ ಆಗಿಲ್ಲ ಸರ್. ಈ ವರ್ಷ ಕಬಿನಿ ಏರಿಯಾನು 400 ಕೋಟಿ ರೂಪಾಯಿ ಈ ವರ್ಷ ನಾವು ಕೊಟ್ಟಿದ್ವಿ.
ಗಮನ ಇದೆ. ಸರ್, ಈಗ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನ ಒಪ್ಪಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆತನ ಚರ್ಚೆ ಶುರುವಾಗಿದೆ. ನಾನು ಒಪ್ಪಿಗೆ ಕೊಡ್ತಿರೋದು ಯಾವುದು ದ್ವಿಭಾಷಾ ಸೂತ್ರ. ಕರ್ನಾಟಕದಲ್ಲಿ ತ್ರಿಭಾಷಾ ಇದೆ. ನಾವು ವಿ ಆರ್ ಫಾರ್ ದ್ವಿಭಾಷಾ ಸೂತ್ರ. ಗೊತ್ತಾಯ್ತಾ? ನಮ್ಮ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಬರ್ತಾರೆ. ಅಧಿಕೃತ ಮಾಡ್ತೀರಾ ಅಂತ ಅಧಿಕೃತ ಮಾಡ್ತೀರಾ ಅಂತ ಸಾವನ್ನಪ್ಪುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸರ್, ಈಗ ಸರ್ಕಾರ ಗಮನ ಯಾವುದು? ಇಲ್ಲ ಸರ್, ಈಗ ಹಾಸನಲ್ಲಿ ಬಹಳ ಜನ ಸಾಯ್ತಾ ಇದಾರೆ. 30 ವರ್ಷ 25 ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ. ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು ಅದ್ಬಿಟ್ಟು ಹಾಸನಲ್ಲಿ ಏನಾದ್ರೂ ಇದಕ್ಕೊಂದು ರೆಮಿಡಿ ಕಂಡುಹಿಡಿಬೇಕು ಸರ್. ಯಾಕಂದ್ರೆ ಬಹಳ ಜನ ಸಾಯ್ತಾ ಇದ್ದಾರೆ ಇಡೀ ಸರ್. ರಾಜ್ಯದಲ್ಲಿ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಯುವ ಸಮುದಾಯದವರು ಎಸ್ಪೆಷಲಿ 20 ರಿಂದ 30 ವರ್ಷದ ಅಟ್ಲೀಸ್ಟ್ ಎಲ್ಲರಿಗೂ ಕಾರಣ ಏನಾದ್ರು ಮಾಡಿಸ್ಬೇಕು ಸರ್. ಪತ್ತೆ ಹಚ್ಚಬೇಕು. ಆ ಕಾರಣಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 21 ಜನ ಆಗಿದ್ದಾರೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿರೋರು. ಅಲ್ಲೇನೋ ಸ್ಪೆಷಲ್ ಆಗಿ ಏನಾದ್ರು ಆರೋಗ್ಯ ಇಲಾಖೆಯಿಂದ ಏನಾದ್ರು ಕಲ್ಸಿ ಎಂಕ್ವೈರಿ ಮಾಡ್ಸೋದು ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ ಎಲ್ಲಾ ಶಾಸಕರ ದೂರುಗಳನ್ನ ಕೇಳ್ತಾ ಇದ್ದಾರೆ. ತಮ್ಗೆ ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ, ಅವರು ಅಭಿಪ್ರಾಯ ಕೇಳ್ತಾರೆ. ಏನ್ ತೊಂದ್ರೆ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾರೆ. ಸಂಘಟನೆ ಏನೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದ್ ಬಿಟ್ರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ. ಉದ್ಘಾಟನೆ ಮಾಡಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡಲ್ಲ ಮಾಡ್ತೀರಾ ಅಂತ ಅನ್ಸುತ್ತೆ. ಸರಿ ಬಿಜೆಪಿ ಅವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. 6 ವರ್ಷ ಹೇಳಿದಾರಂತೆ. ಅವ್ರಿಗೂ ಭವಿಷ್ಯ ನುಡಿದಿದ್ದೀನಿ ಅಂತ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡಲ್ಲ ಮಾಡ್ತೀರಾ ಅಂತ ಅನ್ಸುತ್ತೆ. ಸರಿ ಬಿಜೆಪಿ ಅವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. 6 ವರ್ಷ ಹೇಳಿದಾರಂತೆ. ಅವ್ರಿಗೂ ಭವಿಷ್ಯ ನುಡಿದಿದ್ದೀನಿ ಅಂತ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು, ಎಷ್ಟು ಸರಿ ಸೋತಿರೋದು. ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯ ಹೆಂಗ್ ನುಡಿತಾನೆ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.